ನಮಸ್ಕಾರ. ಈಗ ನಾಳೆಗೆ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಇದ್ದೇವೆ. ನಾನು ಇದನ್ನ ಮತ್ತೆ ಎಕ್ಸ್ ವರೆಗೂ ಹೋಗ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ. ಬಟ್ ನೋಡಿ, ಈ ಪರ್ಟಿಕ್ಯುಲರ್ ಟ್ರೆಂಡ್ ಲೈನ್ ಇಂದ ಮತ್ತೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಸೊ 17 ಮೂವ್ಸ್ ಅಂತೂ ಆಗಿದೆ. 18 ಮೂವ್ ಗೆ ಹೋಗಿ ಇದು ಇತರದ್ದು 81.2% ಇಂದ ಬಂದು ಒಂದು ಮೇಲ್ಗಡೆ ಹೋಗ್ಬೇಕು. ಇಲ್ಲ 81.2 ಇಂದ ಏನಾದ್ರೆ ಕೆಳಗಡೆ ಬಂದ್ರೆ ಇದು 19th ಮೂವ್ ಮಾಡುತ್ತೆ. ಓಕೆ, ಆಮೇಲೆ ಮತ್ತೆ 20th ಮೂವ್ ಮಾಡುತ್ತೆ. ಆಮೇಲೆ 21 ಮೂವ್ ಮಾಡಿ ತನ್ನ ಜರ್ನಿನ ಕ್ಲೋಸ್ ಮಾಡುತ್ತೆ ಇಲ್ಲಿಗೆ. ಓಕೆ, ಸೊ ಇಲ್ಲಿ ಕ್ಲೋಸ್ ಮಾಡ್ಬೋದು. ಇಲ್ಲ ಇದು ನಿಮ್ಗೆ 21 ಏನಿದೆ, 21ನೇ ಮೂವ್ ಏನಿದೆ ಅಲ್ವಾ, ಇದು ಇಲ್ಲಿಗೆ ಬರ್ಬೋದು. ಓಕೆ, ಸೊ ಮತ್ತೆ ಇನ್ನೂ ಮೂವ್ಸ್ ಪೆಂಡಿಂಗ್ ಇದೆ ಅಂತ ಹೇಳ್ಬಹುದು ಅಷ್ಟೇ. ಓಕೆ, ಈಗ ನೋಡಿ, ನಮ್ಗೆ ಈಗ ನಿಮ್ಗೆ ನಾನು ಏನ್ ಹೇಳಿದ್ದೆ ಅಂತಂದ್ರೆ, ಈ ಹೈ ನೋಡಿ 14th ಹಾಯು ಮತ್ತೆ 16th ಹಾಯು ಆಲ್ಮೋಸ್ಟ್ ಆಲ್ ಈಕ್ವಲ್ ಇದಾವೆ. ಅಂದ್ರೆ ಇದು ನಿಮ್ಗೆ ಈಗ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ. ಇದು ಯಾವಾಗ ಬ್ರೇಕ್ ಆಗುತ್ತೋ ಅವಾಗೆ ನಮ್ಗೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಮೂವ್ ಆಗಿದೆ ಅಂತ ಹೇಳ್ಬೋದು. ಇಲ್ಲ ಅದರ್ವೈಸ್ ನಮ್ದಿಗೂ ಇದು ಸೆಲ್ ಆನ್ ರೈಸ್ ಮೋಡೆ, ಅಂದ್ರೆ ಮೇಲ್ಗಡೆ ಹೋದ್ರೆ ನೀವು ಮತ್ತೆ ಸೆಲ್ಲೇ ಮಾಡ್ಬೇಕಂತ ಇದು ನಿಮಗೆ ಇಂಡಿಕೇಶನ್ ಕೊಡುತ್ತೆ. ಈಗ ನಾವು ಡಿಟೇಲ್ಸ್ ಆಗಿ ಇನ್ನು ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಏನಿರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಓಕೆ, ಸೊ ನಾನು ನಿಮ್ಗೆ ಆರತಿ ಚಾನಲ್ ಅಲ್ಲಿ ಒಂದು ನಿಮ್ಗೆ ಟ್ರೇಡಿಂಗ್ ಡೇ, ಲಾಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ನಿನ್ನೆ ಸಾಯಂಕಾಲ ಇಲ್ಲ ಮಧ್ಯಾಹ್ನದಾಗಿನೇ ನಾನು ಒಂದು ನಿಮಗೆ ಇದು ಮಾಡಿದ್ದೆ, ವಿಡಿಯೋ ಪೋಸ್ಟ್ ಮಾಡಿದ್ದೆ. ಒಂದು ಸ್ಕ್ರೀನ್ ಶಾಟ್ ಪೋಸ್ಟ್ ಮಾಡಿದ್ದೆ, ಎಂಡಿಂಗ್ ಡಯಾಗೋನಲ್ ಬಗ್ಗೆ ಅಂತ ಒಂದು ಪೋಸ್ಟ್ ಮಾಡಿದ್ದೆ. ಅದನ್ನ ನೋಡಿ. ಓಕೆ, ಈಗ ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಓಕೆ, ಈಗ ನೋಡಿ, ಇದನ್ನ ನಾವು ವೇವ್ 1 ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಸೊ ಎಷ್ಟಿದೆ ವೇವ್ 1 ನೋಡಿ, ಎಕ್ಸಾಕ್ಟ್ಲಿ 61.8 ಇಂದ ರಿವರ್ಸಲ್ ತಗೋತಾ ಇದೆ. ಓಕೆನಾ, ಈಗ ವೇವ್ 3 ನೋಡೋಣ. ಓಕೆ, 100% ಇದೆ. ಓಕೆ, ವೇವ್ 3 ಇಲ್ಲಿಗೆ ಆಯ್ತು. ಈಗ ವೇವ್ 4 ಎಷ್ಟಾಗಿದೆ? ಲೀಡಿಂಗ್ ಡಯಾಗೋನಲ್ ಇರೋದ್ರಿಂದ ವೇವ್ 4 ಮ್ಯಾಕ್ಸಿಮಮ್ ನಮಗೆ 50% ಆರ್ 61% ವರೆಗೂ ಬರ್ಬೋದು. ಬಟ್ ಇದು 23.6 ಇಂದನೇ ರಿವರ್ಸಲ್ ಆಗ್ತಾ ಇದೆ. ಓಕೆ, ಸೊ ವೇವ್ 5 ಎಷ್ಟಿದೆ? ಇದು ಲೀಡಿಂಗ್ ಡಯಾಗೋನಲ್ ಇದ್ರೆ ವೇವ್ 5 ಎಷ್ಟಿರುತ್ತೆ? 127 ಮಿನಿಮಮ್ ಇರುತ್ತೆ. ಓಕೆ, ಸೊ ಇದು ನಿಮ್ಗೆ ಮೋರ್ ದನ್ 261% 361 ಇನ್ ಬಿಟ್ವೀನ್ ಇದೆ. ಓಕೆ, ಈಗ ನೋಡಿ, ನೀವು ಇದನ್ನ ವೇವ್ 5 ಏನಿದೆ ಅಲ್ವಾ, 1 2 3 4 5 ಮೂವ್ಸ್ ಆಗಿ ಇದು ಎಂಡಿಂಗ್ ಡಯಾಗೋನಲ್ ಫಾರ್ಮ್ ಮಾಡ್ತಾ ಇದೆ ವೇವ್ 5 ದಲ್ಲಿ. ಓಕೆ, ಹಾಗಿದ್ದಾಗ ನಮಗೆ ಈ ಮಾರ್ಕೆಟ್ ಏನಿದೆ ಅಲ್ವಾ, ಸೊ ಈಗ ಇದು ನಿಮಗೆ ಒಂದು ವೇಳೆ ಇದು ಇಂಪಲ್ಸ್ ಆಗಿದ್ರೆ, ಅಂದ್ರೆ ನಿಮ್ಗೆ ಇದೆ ಅಲ್ವಾ, ಇದು 18 ಮೂವ್ ಮುಗಿದಿದ್ರೆ, ಸೊ ಇದು ಮ್ಯಾಕ್ಸಿಮಮ್ ಇತರದ್ದು ಜರ್ನಿ, ಮ್ಯಾಕ್ಸಿಮಮ್ ಇತರದ್ದು ಜರ್ನಿ ನಮ್ಗೆ ಇಲ್ಲಿವರೆಗೂ ಬರ್ಬೇಕಷ್ಟೇ. ಇಲ್ಲಿಂದ ಬಂದು ಆರ್ ಇದು ವೇವ್ 2 ಬಾಟಮ್ ಇದೆ ಅಲ್ವಾ, ವೇವ್ 2 ಬಾಟಮ್ ಮ್ಯಾಕ್ಸಿಮಮ್ ಇದ್ರಕ್ಕಿಂತ ಕೆಳಗಡೆ ಮಾರ್ಕೆಟ್ ಬರಬಾರ್ದು. ಒಂದು ವೇಳೆ ಬಂದ್ರೆ ಮತ್ತೇನಾಗುತ್ತೆ ಅಂತಂದ್ರೆ, ಇದು 18 ಮೂವ್ ಆಗಿರೋದು ನಿಮಗೆ
19 ಮೂವ್ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ 127% ವರೆಗೂ ಇದು ಏನಾದ್ರೆ ಬ್ರೇಕ್ ಆಗಿ ಬಂದ್ರೆ ನಿಮ್ಗೆ ಮಾರ್ಕೆಟ್ 127 ಮಿನಿಮಮ್, ಆಮೇಲೆ ಮ್ಯಾಕ್ಸಿಮಮ್ 127% ವರೆಗೂ ಮತ್ತೆ ಬರುತ್ತೆ. ಓಕೆ, ಇಲ್ಲ ಇದು ಎಂಡಿಂಗ್ ಡಯಾಗ್ನಲ್ ಆಗಿದ್ರೆ ನಿಮ್ಗೆ 81 ಮ್ಯಾಕ್ಸಿಮಮ್ ಆರ್ 61 ಮ್ಯಾಕ್ಸಿಮಮ್. ವೇವ್ 4 ಬಾಟಮ್ ಅಂತಾರೆ. ಓಕೆ, ಎಂಡಿಂಗ್ ಡಯಾಗ್ನಲ್ ಇದ್ರೆ ವೇವ್ 4 ಬಾಟಮ್ ಆರ್ ವೇವ್ 2 ಬಾಟಮ್, ಇವು 2 ಟಾರ್ಗೆಟ್ಸ್ ನ ಕೊಡ್ತಾರೆ ಒಂದು ವೇಳೆ ಇದು ಎಂಡಿಂಗ್ ಡಯಾಗ್ನಲ್ ಆಗಿದ್ರೆ. ಇದನ್ನ ನೀವು 5 ಮಿನಿಟ್ಸ್ ಅಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. 1 2 3 1 2 3 1 2 3 1 2 3. ಓಕೆ, ಸೊ ಹಾಗೆ ಇದು ನಿಮ್ಗೆ ಕೆಳಗಡೆ ಬರ್ತಾ ಇದೆ. ಬಟ್ ಇದು ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ನೀವು ವೇಟ್ ಮಾಡ್ಬೇಕು ಈಗ. ಓಕೆ, ಸೊ ಇದು ಒಂದ್ ವೇಳೆ ಎಂಡಿಂಗ್ ಡಯಾಗ್ನಲ್ ಆಗಿದ್ರೆ ನಿಮಗೆ ಒಂದು ಟಾರ್ಗೆಟ್ 61.8, ಇನ್ನೊಂದು 81.8. ಓಕೆ, ಒಂದ್ ವೇಳೆ ಇದು ಎರಡು ಅಲ್ಲ, ಇದು ಒಂದ್ ವೇಳೆ ಇಂಪಲ್ಸ್ ಅಲ್ಲವೇ ಅಲ್ಲ, ಇದು ಕರೆಕ್ಟಿವ್ ರೈಸ್ ಆಗಿದ್ರೆ ನಿಮಗೆ 127% ವರೆಗೂ ಬರ್ಬೋದು. ಓಕೆ, ಸೊ ಇದು 81% ವರೆಗೂ ಬಂತು ಅಂತಂದ್ರೆ ಇಲ್ಲಿಂದ ಏನಾದ್ರೆ ರಿವರ್ಸಲ್ ಆದ್ರೆ ನಿಮಗೆ ಯಾವ ಸ್ಪೀಡ್ ಅಲ್ಲಿ ಕೆಳಗಡೆ ಬಿದ್ದಿರ್ತಾರಲ್ವಾ ಅಥವಾ ಡಬಲ್ ಸ್ಪೀಡ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಪ್ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಇದು 0, ಇದು 1, ಇದು 2, ಇಲ್ಲಿ 3 ಸಡನ್ ಆಗಿ ನಿಮಗೆ 3 4 5. ಓಕೆ, ನಿಮಗೆ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಬಂದು ಕ್ಲೋಸ್ ಆಗಿ, ಓಕೆ, ಏನಾದ್ರೂ ಒಂದು ನ್ಯೂಸ್ ಬಂದು ಇದೇನ್ ರೆಸಿಸ್ಟೆನ್ಸ್ ಝೋನ್ ಇದೆ ಅಲ್ವಾ, ಇದ್ರ ಮೇಲ್ಗಡೆ ಮಾರ್ಕೆಟ್ ಓಪನ್ ಆಗುತ್ತೆ. ಅವಾಗ ನಿಮ್ಗೆ ಇಂಪಲ್ಸ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೋಬೇಕು. ಓಕೆ, ಒಂದ್ ವೇಳೆ ಯಾರಾದ್ರೂ ಶಾರ್ಟ್ ಏನಾದ್ರು ಮಾಡಿದ್ರೆ, ಓಕೆ, ಮಾರ್ಕೆಟ್ ರಿವರ್ಸಲ್ ತೋರಿಸ್ತಾ ಇತ್ತು, ದೊಡ್ಡ ದೊಡ್ಡ ಕ್ಯಾಂಡಲ್ಸ್, ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತದೆ, ಎಕ್ಸಿಟ್ ಆಗಿಬಿಡಿ. ಯಾಕೆ ಅಂತಂದ್ರೆ ಇದು ಎಷ್ಟು ಡೌನ್ ಸೈಡ್ ನಿಮಗೆ ಪ್ರಾಫಿಟ್ ಕೊಡುತ್ತೋ ಅಪ್ ಸೈಡ್ ಅಷ್ಟೇ ನಿಮ್ಗೆ ತುಂಬಾ ಲಾಸ್ ಮಾಡಿಬಿಡುತ್ತೆ. ಓಕೆ, ಯಾವ ಸ್ಪೀಡ್ ಅಲ್ಲಿ ಬಿದ್ದಿರುತ್ತೋ ಅದು ಡಬಲ್ ಸ್ಪೀಡ್ ಅಲ್ಲಿ ಇದು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಒಂದು ವೇಳೆ 81 or 61 ಇಂದ ರಿವರ್ಸಲ್ ತಗೋತಾ ಇದ್ದಾರೆ. ಓಕೆ, ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ. ಓಕೆ, ಸೊ ಇದು ಎಂಡಿಂಗ್ ಡಯಾಗ್ನಲ್ ಬಗ್ಗೆ ನಿಮ್ಗೆ ಒಂದು ಎಕ್ಸಾಂಪಲ್. ನನ್ನ ಪ್ರಕಾರ ಮಾರ್ಕೆಟ್, ನನ್ನ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಮಿನಿಮಮ್ ಇಲ್ಲಿವರೆಗೂ ಬರುತ್ತೆ. ಓಕೆ, ಒಂದು ತುಂಬಾ ಟೆನ್ಷನ್ಸ್ ಕ್ರಿಯೇಟ್ ಇದ್ರೆ ಇಲ್ಲಿವರೆಗೂ ಬರ್ಬೋದು. ಇಲ್ಲಿಗೆ ಮತ್ತೆ ಇಲ್ಲಿಗೆ ರಿವರ್ಸಲ್ ಕ್ಯಾಂಡಲ್ಸ್ ನ ನೋಡಿ. ಓಕೆ, ರಿವರ್ಸಲ್ ಕ್ಯಾಂಡಲ್ಸ್ ನ ನೋಡ್ಕೊಂಡು ಎಂಟರ್ ಆಗೋದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಮತ್ತೆ ಓಕೆ, ಸೊ ಇದು ನಿಫ್ಟಿ ಬಗ್ಗೆ, ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಂದು ಒಪಿನಿಯನ್. ಯಾಕೆ ಅಂತಂದ್ರೆ ಇಲ್ಲಿ 17 ಮೂವ್ ಆಗಿದೆ. ಒಂದು ವೇಳೆ ಇಲ್ಲಿ 17 ಮೂವ್ ಏನಾದ್ರೂ ಇಲ್ಲಾಗಿದ್ರೆ 16 ಇಲ್ಲಿ 17 ಇಲ್ಲಿ ಇದ್ರೆ ಮತ್ತೆ 19 ಕೆಳಗಡೆ ಬಂದು 20 ಒಂದು ಮತ್ತೆ 22 ಹಿಂಗೆಲ್ಲ ಮತ್ತೆ 21 ಮೇಲ್ಗಡೆ ಹಿಂಗ ಥಿಂಕ್ ಮಾಡ್ಬೋದು. ಬಟ್ ಇದು 17 ಸಹ ಇಂಪಲ್ಸ್ ಮುಗಿದಿದೆ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಒಂದೊಂದ್ಸಲ ನಮ್ಗೆ. ಸೊ ಇದ್ರದ್ದು 81.2 or 61.8 ಬಗ್ಗೆ, ಇದೆರಡರ ಬಗ್ಗೆ ಕೇರ್ಫುಲ್ ಆಗಿರಿ. ಇಲ್ಲಿ ನಿಮ್ಗೆಲ್ಲಾದ್ರೂ ರಿವರ್ಸಲ್ ಸೈನ್ಸ್ ಕಾಣಿಸಬಹುದು. ಓಕೆ, ಸೊ ತುಂಬಾ ಶಾರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ಆಲ್ಮೋಸ್ಟ್ ತನ್ನ ಫ್ಲಾಗ್ ಅಂಡ್ ಸ್ಟೇಜಿಗೆ ಬಂದಿದೆ ಈಗ. ಓಕೆ, ನಿಮ್ಗೆ ಶಾರ್ಟ್ ಮಾಡೋದಿದ್ರೆ ವಿ ಬಾಟಮ್ ಇಂದ ಕೆಳಗಡೆ ಮಾಡಿ, ಅಂದ್ರೆ 22,470 ಇಂದ ಕೆಳಗಡೆ ಮಾಡಿ. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನೋಡುವ. ಸಹ ನೀವು EX ಮತ್ತೆ EX ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಸೊ ಆಲ್ಮೋಸ್ಟ್ ಅಲ್ಲಿ ಅದಕ್ಕಿಂತ ಮುಂಚೆನೆ ಸ್ವಲ್ಪ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಇಲ್ಲಿಯೂ ಸಹ ಅದೇ ತರ ಎಂಡಿಂಗ್ ಡಯಾಗ್ನಲ್ ಫಾರ್ಮ್ ಆಗ್ತಾ ಇದೆ. ಇದನ್ನ ನೀವು ನೋಡಿ, ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಅಂತ ಅಂತಾರಲ್ವಾ, ಆ ತರ ರಿವರ್ಸಲ್ ಡೋಸೀಸ್ ಫಾರ್ಮ್ ಆಗಿದೆ. ದಟ್ ಟು ಎತ್ತರಾಗೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇದು ನಿಮ್ಗೆ ಈ ಪ್ಯಾಟರ್ನ್ ಸ್ವಲ್ಪ ನೋಡಿ. ಆಮೇಲೆ ಇದು ಬಾಟಮ್ ಇಂದ ನೋಡಿದ್ರೆ 23.6% ಇಂದನೇ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ,
ಅದು ಎಕ್ಸಾಕ್ಟ್ಲಿ 23.6% ಇರೋದ್ರಿಂದ ನೀವು ಫರ್ದರ್ ಇಲ್ಲಿ ರಿವರ್ಸಲ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇದನ್ನೇ ಸೇಮ್ ನೀವು ನಿಫ್ಟಿ ತರ ಎಲ್ಲಿ ನೋಡಿದ್ವಿ ಅದೇ ತರ ಇಲ್ಲಿಯೂ ಪ್ಯಾಟರ್ನ್ ಇದೆ. ಸೊ ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ಹೋದರೆ ಇಲ್ಲಿಯೂ ಸಹ ನಿಮಗೆ 1 2 3 ಇದು ಆಗೋದಿಲ್ಲ, ಇದು ಸ್ವಲ್ಪ ಇದಿದೆ, ಒಂದು ನಿಮಿಷ. ಓಕೆ, ಇದು 3 ಆಗುತ್ತೆ, ಇದು 4 ಆಗುತ್ತೆ, ಓಕೆ, ಇದು 5 ಆಗುತ್ತೆ. ಈಗ ನಿಮ್ಗೆ ಇಲ್ಲಿ ರಿವರ್ಸಲ್ ಬರುತ್ತೆ. ಇಲ್ಲಿಯೂ ಸಹ ನೀವು ಇಲ್ಲಿಂದ 61% ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು, ಇಲ್ಲ 81% ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ನೀವು ಬಂದ ತಕ್ಷಣ ರಿವರ್ಸಲ್ ಸೈನ್ಸ್ ನ ಸ್ಟಡಿ ಮಾಡಿ. ಓಕೆ, ಇಲ್ಲಿ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದ್ರೆ ಎಕ್ಸಿಟ್ ಆಗಿ, ಇಲ್ಲಿ ಸಹ ರಿವರ್ಸಲ್ ಸೈನ್ಸ್ ನ ತೋರಿಸ್ತಾ ಇದ್ರೆ ಎಕ್ಸಿಟ್ ಆಗಿ. ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಯಾಕೆ ಅಂತಂದ್ರೆ ಸ್ವಿಫ್ಟ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ. ತುಂಬಾ ಸ್ವಿಫ್ಟ್ ಆಕ್ಷನ್, ನಿಮ್ಗೆ ವಿಚಾರ ಮಾಡಿ ಟೈಮ್ ಇರಲ್ಲ, ಅಷ್ಟು ಫಾಸ್ಟ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗಿಬಿಡುತ್ತೆ. ಒಂದ್ ವೇಳೆ ಇಲ್ಲಿಂದನೇ ಮಾರ್ಕೆಟ್ ಮೂವ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದೇನಾಗುತ್ತೆ, ಈಗ ಇದು 0, ಇದು 1, ಇಲ್ಲಿ 2 ಆಗುತ್ತೆ, ಆಮೇಲೆ 3 ನಿಮ್ಗೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ನಿಫ್ಟಿಯಲ್ಲಿ ಯಾವ ತರ ಡಿಸ್ಕಷನ್ ಮಾಡಿದೀವಲ್ವಾ ಅದೇ ತರ ನೋಡಿದ್ರೆ. ಓಕೆ, ನೀವು MACD ನ ಸ್ವಲ್ಪ ನೋಡಿದ್ರೆ, ಓಕೆ, ಇದು ಇನ್ನು ರಿವರ್ಸ್ ಅಂದ್ರೆ ಈಗ ತುಂಬಾ ನೆಗೆಟಿವ್ ಅಲ್ಲಿ ಇದೆ. ಇದು ರಿವರ್ಸಲ್ ಸೈನ್ ತೋರಿಸ್ತಾ ಇದೆ ನಿಮ್ಗೆ. ನೋಡಿ, ಬ್ಯಾಂಡ್ ವಿಡ್ತ್ ತುಂಬಾ ಹೆಚ್ಚಿಗೆ ಇದೆ. ಇದು ಒಂದ್ ಸ್ವಲ್ಪ ಬ್ಯಾಂಡ್ ವಿಡ್ತ್ ಕಡಿಮೆ ಇದ್ದಿದ್ರೆ ನಾವು ಥಿಂಕ್ ಮಾಡಬಹುದು. ಇಲ್ಲಿ ನೋಡಿ, ನೀವು ಇಲ್ಲಿಂದ ನೋಡಿ ಬ್ಯಾಂಡ್ ವಿಡ್ತ್ ಹೆಂಗೆ ಹೆಚ್ಚಿಗೆ ಆಗ್ತಾ ಹೋಗಿದೆ, ಹಂಗೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಹೋಗಿದೆ. ಓಕೆ, ಎಲ್ಲಿ ಬ್ಯಾಂಡ್ ವಿಡ್ತ್ ಕಡಿಮೆ ಆಗಿದೆಯೋ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗ್ತಾ, ಎಲ್ಲಿ ರಿವರ್ಸಲ್ ಸೈನ್ಸ್ ತೋರಿಸಿದೆ ಅಲ್ವಾ ಇಲ್ಲಿ ಡೌನ್ ಆಗ್ತಾ ಇದೆ ಇದು. ಬಟ್ ಇಲ್ಲಿ ನಿಮಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಇಲ್ಲ ಹೋಲ್ಡ್ ಮಾಡಿದೆ ಮಾರ್ಕೆಟ್, ಆಮೇಲೆ ಇಲ್ಲಿಂದ ಸಡನ್ ಆಗಿ ಮತ್ತೆ ಡೌನ್ ಬರ್ತಾ ಇದೆ. ಓಕೆ, ಸೊ ನಾಳೆಗೆ ಯಾವ ತರ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಓಕೆ, ಸೊ ಈಗ ಇವತ್ತಿಂದ ನೀವು ಈ ಪ್ರೆಸೆಂಟ್ಲಿ ಗಿಫ್ಟ್ ನಿಫ್ಟಿ ನೋಡಿದ್ರೆ, ಓಕೆ, ಈ ಗಿಫ್ಟ್ ನಿಫ್ಟಿ ನೋಡಿದ್ರೆ ನಿಮ್ಗೆ ಇಲ್ಲಿನೂ ಸಹ ನೋಡಿ, ಗಿಫ್ಟ್ ನಿಫ್ಟಿ ಫಸ್ಟ್ ಟೈಮ್ ಸ್ಟಡಿ ಮಾಡ್ತಾ ಇದೆಯಲ್ಲ. ಓಕೆ, ಇದು ಲೈವ್ ಈಗ ಇದು ನಡೀತಾ ಇದೆ ಗಿಫ್ಟ್ ನಿಫ್ಟಿ. ಓಕೆ, ಇದನ್ನ ನಾವು $75 ಮಿನಿಟ್ಸ್ ಅಲ್ಲಿ ಹೋಗೋಣ. ಇದು 1 2 3 1 2 3 4 5 ಇದೆ. ಸೊ ಇದೆಲ್ಲ ನಾನು ಕೌಂಟಿಂಗ್ ಮಾಡಿಲ್ಲ ಇದನ್ನ ಇವತ್ತು. ಸೊ ಇದು ಮಾಡಿದ್ದೇನೆ ಸ್ವಲ್ಪ, ಬಟ್ ಇಲ್ಲಿನೂ ಸಹ ಇದು ನಿಮ್ಗೆ ಟ್ರೆಂಡ್ ಲೈನ್ ನಿಂದನೇ ರಿವರ್ಸಲ್ ತೋರಿಸ್ತಾ ಇದೆ. ಈಗ ಓವರ್ ಆಲ್ ಇದನ್ನ ನೋಡ್ಬೇಕು ಅಂತಂದ್ರೆ ಗಿಫ್ಟ್ ನಿಫ್ಟಿ ನಮ್ಗೀಗ 126 ಪಾಯಿಂಟ್ಸ್ ಡೌನ್ ಸೈಡ್ ಟ್ರೇಡ್ ಮಾಡ್ತಾ ಇದೆ ಇವತ್ತು. ಓಕೆ, ಇದ್ರ ಜೊತೆಗೆ ಇವತ್ತು ರಾತ್ರಿ ಅಂದ್ರೆ ನಾಳೆ ಮಾರ್ನಿಂಗ್ ಸೆಷನ್ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಎಷ್ಟು ಮೈನಸ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ಈಗ 100 ಪಾಯಿಂಟ್ಸ್ ಡೌನ್ ಇದೆ ಅಂತ ತಿಳ್ಕೋದೆ ಇವತ್ತು. ಓಕೆ, ನಾಳೆಗೆ ಮತ್ತೊಂದು 100 ಪಾಯಿಂಟ್ಸ್ ಡೌನ್ ಇದೆ ಅಂತ ತಿಳ್ಕೋದೆ. ಸೊ ನಿಮ್ಗೆ ನಾಳೆಗೆ 200 ಪಾಯಿಂಟ್ಸ್ ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾಳೆಗೆ ಈ ಒಂದು ಗಿಫ್ಟ್ ನಿಫ್ಟಿ ನಿಮ್ಗೆ 100 ಪಾಯಿಂಟ್ಸ್ ಡೌನ್ ಇಲ್ಲ 150 ಪಾಯಿಂಟ್ಸ್ ಡೌನ್ ತೋರಿಸಿದ್ರೆ, ಇವತ್ತಿಂದು ನಾಳೆಗೂ ಸೇರಿ ನಿಮಗೆ ಮಾರ್ಕೆಟ್ ಡೌನ್ ಸೈಡ್ ತೋರಿಸುತ್ತೆ ನಾಳೆ ಮಾರ್ಕೆಟ್ಗೆ. ಓಕೆ, ಸೊ ನಾಳೆಗೆ 100 ಪಾಯಿಂಟ್ಸ್ ಡೌನ್ ತೋರಿಸಿದ್ರೆ ನಿಮ್ ನಿಫ್ಟಿ 200 ಪಾಯಿಂಟ್ಸ್ ಡೌನ್ ಓಪನ್ ಆಗುತ್ತೆ. ಓಕೆ, ಸೊ ಅದು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ನೀವು 75 ಮಿನಿಟ್ಸ್ ಟೈಮ್ ಫ್ರೇಮ್ ನಿಫ್ಟಿ ಬಗ್ಗೆ ಇಷ್ಟೇ ಅಂತಂದ್ರೆ ಇದನ್ನ ಜಸ್ಟ್ ಇಂಡಿಕೇಟಿವ್ ಆಗಿ ಇಟ್ಕೊಂಡ್ಬಿಡಿ, ಎಷ್ಟು ಪಾಯಿಂಟ್ಸ್ ಅಪ್ ಡೌನ್ ಅಂತ. ಸೊ ಇವತ್ತು 139 ಪಾಯಿಂಟ್ಸ್ ಡೌನ್ ಇದೆ. ಸೊ ಇವತ್ತು ನಾವು ಸ್ಕಿಪ್ ಆಗಿಬಿಟ್ಟಿವಿ ಆಕ್ಚುಲಿ. ಓಕೆ, ಸೊ ಸ್ಕಿಪ್ ಆಗಿದ್ದೇವೆ ಅಂತ ನಾಳೆಗೆ ಅದು ಕ್ಯುಮ್ಯುಲೇಟಿವ್ ಆಗಿಬಿಡುತ್ತೆ. ಇವತ್ತಿಂದು ನಾಳೆ ಎರಡು ಸೇರ್ಕೊಂಡಾಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೆ ಮೊನ್ನೆ ಅದೇ ತರ ಆಯ್ತು. ನಾನು ಅದೇ ಯಾವ್ದೊಂದು 500 ಪಾಯಿಂಟ್ ಬಿತ್ತಲ್ಲ, ನಮ್ದು ರಜೆ ಆಯ್ತಲ್ವಾ ಹೋಲಿ ಹಬ್ಬಕ್ಕೆ,
ಅವತ್ತು ರಜೆ ಇದೆ ಅಂತ ನಾವು ಒಂದು 300 ಪಾಯಿಂಟ್ಸ್ ಡೌನ್ ತಪ್ಕೊಂಡ್ಬಿಟ್ಟಿವಲ್ಪ ಅಂತ ಅನಿಸ್ತು. ಅದು ನೆಕ್ಸ್ಟ್ ಡೇ ನೋಡಿದ್ರೆ ಆ ಪ್ರೀವಿಯಸ್ ಡೇ 300 ಪಾಯಿಂಟ್ಸ್ ಮತ್ತೆ ನೆಕ್ಸ್ಟ್ ಆ ದಿವಸದ 300 ಪಾಯಿಂಟ್ಸ್ ಸೇರ್ಕೊಂಡು 600 ಪಾಯಿಂಟ್ಸ್ ಅದು ಡೌನ್ ತೋರಿಸ್ಬಿಡ್ತಾ ಅವತ್ತು. ಸೊ ಒಂದ್ ವೇಳೆ ನಾಳೆಗೆ ಏನಾಗುತ್ತೆ ನೋಡ್ಬೇಕು ಈಗ ಅಷ್ಟೇ ನಾವು. ಓಕೆ, ಸೊ ಈಗ ಸೊ ಇದನ್ನ ಮಾತ್ರ ನೀವು ತುಂಬಾ ಕೇರ್ಫುಲ್ ಆಗಿ ನೋಡಿ ಇದನ್ನ. ಓಕೆ, ನೀವು ಕ್ಯಾಂಡಲ್ ಸ್ಟಿಕ್ ನ ಸ್ಟಡಿ ಮಾಡಿದ್ರು ಸಹ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಿಮ್ಗೆ ಇಲ್ಲಿ ಫಾರ್ಮ್ ಆಗ್ತದೆ ಎಕ್ಸಾಕ್ಟ್ಲಿ ಅದು 23%. ಓಕೆ, ಸೊ ನಾನು ಗೋಲ್ಡ್ ಒಂದೇ ನಿಮಿಷ ಫ್ರೇಮ್ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇಲ್ಲ ಗೋಲ್ಡ್ ಅಲ್ಲಿ. ಸೊ ನಾನು ಜಸ್ಟ್ ಅವಾಗ ಸ್ಟಡಿ ಮಾಡಿದ್ದೆ ಇದನ್ನ ನೋಡಿ ABC. ಓಕೆ, ಸೊ C111% ಇಂದ ರಿವರ್ಸಲ್ ಆಗಿದೆ, ಬಟ್ ನಿಮ್ಗೆ 5 ಮೂವ್ಸ್ ಇದರಲ್ಲಿ ಆಗಿಲ್ಲ. ಓಕೆ, ಇದೇನಾಗುತ್ತೆ ಅಂತಂದ್ರೆ ಈಗ WXYZ ಆಗುತ್ತೆ. ಇದು 0, ಇದು W, ಇದು X, ಇದು Y, ಇದು X, ಆಮೇಲೆ ಮತ್ತೆ Z ಬಂದು 127% ಆಗ್ಬೋದು, ಇಲ್ಲ ಇದು ನಿಮ್ಗೆ 161% ಆಗ್ಬೋದು. ಓಕೆ, ಸೊ ಫಾರ್ ಟೈಮ್ ಬಿಂಗು ನೀವು Z 127% ಹಿಡ್ಕೊಂಡು ಹೋದ್ರೆ 3897. ಗೋಲ್ಡ್ ಮಾತ್ರ ಬರುತ್ತೆ ನಿಮಗೆ. ಯಾರು ಪ್ರಾಫಿಟ್ ಅಲ್ಲಿ ಇದ್ದೀರಾ ಅವರು ಎಕ್ಸಿಟ್ ಆಗಿಬಿಡಿ. ಓಕೆ, ಸೊ ಗೋಲ್ಡ್ ಅಲ್ಲಿ ನಿಮ್ಗೆ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇಸ್ ಅಟ್ 127% ಆರ್ 161%. ನನ್ನ ಅನಿಸಿದ ಪ್ರಕಾರ 161%, ಯಾಕೆಂದ್ರೆ ಇಲ್ಲಿ ಯಾವುದೋ ಒಂದು ಟ್ರೆಂಡ್ ಲೈನ್ ಇದೆ ನಂದು. ಓಕೆ, ಓಕೆ, ಸೊ ಇಲ್ಲಿ ಬಂದ್ರೆ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್. ಓಕೆ, ಆರ್ ಅದರ್ವೈಸ್ ಗೋಲ್ಡ್ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಈಗ ಬಿಟ್ಕಾಯಿನ್ 1 2 3 4 ಇದು ಡಯಾಗೋನಲ್ ಅಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಇದು ಡಯಾಗೋನಲ್ ಅಲ್ಲಿ ಮೂವ್ ಆಗ್ತಾ ಇದೆ. 1, ಇದು 2 ಅಂತ ಕನ್ಸಿಡರ್ ಮಾಡಿ, 3, ಇದು 4. ಓಕೆ, ಸೊ ಇದು 5ವರೆಗೂ ಅಂತೂ ಹೋಗುತ್ತೆ. ಇಲ್ಲಿಂದ ಬ್ರೇಕ್ ಆಗತ್ತೋ ಏನಾಗತ್ತೋ ನೋಡ್ಬೇಕು. ಈಗ ಇದು ಡಯಾಗೋನಲ್ ಅಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಸೊ ಟೈಮ್ ಬಿಂಗ್ ಗೋಲ್ಡ್ ಮಾತ್ರ ಅಪ್ಸೈಡ್ ಇದೆ. ನಿಮ್ಗೆ ಮ್ಯಾಕ್ಸಿಮಮ್ 77,000 ವರೆಗೂ ಬಿಟ್ಕಾಯಿನ್ ನಿಮ್ ಬಿಟ್ಕಾಯಿನ್ 77,000 ವರೆಗೂ ಮೂವ್ ಆಗ್ಬೋದು. ಓಕೆ, ಸೊ ಡಯಾಗೋನಲ್ ಅಲ್ಲಿ ಮೂವ್ ಆಗ್ತಾ ಇದೆ. ನಿಮ್ಮ ಡಯಾಗೋನಲ್ ಅಲ್ಲಿ ಯಾವತ್ತೂ ಸ್ಲೋ ಆಗಿರುತ್ತೆ ಮಾರ್ಕೆಟ್. ಎಷ್ಟು ಅಪ್ಸೈಡ್ ಹೋಗುತ್ತೆ ಅಷ್ಟು ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ನನ್ನ ವ್ಯೂ ಟೋಟಲ್ ಮಾರ್ಕೆಟ್ ಬಗ್ಗೆ ನನಗೆ. ಸೊ ಇದ್ರ ಜೊತೆಗೆ ಒಂದೇ ಒಂದು ಏನಂತಂದ್ರೆ, ಎಲ್ರು ಕೋರ್ಸ್ ವಿಡಿಯೋಸ್ನ ನೋಡಿ, ಕೋರ್ಸ್ ವಿಡಿಯೋಸ್ನ ಕಲಿಬೇಕಂತೆ ನಾನು ನಿಮ್ಗೆ ಒಂದು ಹೇಳ್ತೇನೆ ಅಷ್ಟೇ. ಓಕೆ, ಸೊ ಎಲ್ಲವೂ ನಾನೀಗ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದು ನನಗೆ ಸ್ವಲ್ಪ ಪ್ಲೇ ಲಿಸ್ಟ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಅದು ನಾನು ಕೋರ್ಸ್ ವರ್ಕ್ ಅಂತ ಮಾಡ್ತೀನಿ, ಅದು ಮತ್ತೆ ಡಿಲೀಟ್ ಆಗುತ್ತೆ, ಇಲ್ಲ ಮತ್ತೆ ಪ್ಲೇ ಲಿಸ್ಟಿಗೆ ಹೋಗುತ್ತೆ ಅದು. ಸೊ ನೀವು ಪ್ಲೇ ಲಿಸ್ಟ್ ಅಲ್ಲಿ ಇರೋದಲ್ವಾ 29 ವಿಡಿಯೋಸ್ ಏನಿದೆ ಅಲ್ವಾ, ಆ ವಿಡಿಯೋಸ್ನ ಸೀರಿಯಲ್ ವೈಸ್ ಇದೆ, ಅದನ್ನ ನೋಡ್ತಾ ಇದ್ರೆ ಸೊ ನೀವು ಇಲಿಯಟ್ ವೇವ್ ಬಗ್ಗೆ ಕರೆಕ್ಟ್ ಆಗಿ ಎಲ್ಲವೂ ಸಹ ಕಲಿಬಹುದು. ಓಕೆ, ಸೊ ನೀವು ಬೆಲ್ ನೋಟಿಫಿಕೇಶನ್ ಆನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾ ಇಲ್ಲ ಈಗ. ಸೊ ನೀವು ಮಾಡಿದಾಗ ನೀವು ನೋಟಿಫಿಕೇಶನ್ ಬರೋ ಹಾಗೆ ಒಂದು ವ್ಯವಸ್ಥೆ ಮಾಡ್ಕೊಂಬಿಡಿ. ಓಕೆ, ಸೊ ಮತ್ತೆ ನೀವು ಅಪ್ಡೇಟ್ಸ್ ಜೊತೆಗೆ ಮತ್ತೆ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ವಿಶ್ ಯು ಬೆಸ್ಟ್ ಆಫ್ ಲಕ್. ಸಿಗುವ. ಧನ್ಯವಾದಗಳು.